ಕುಮಾರಸ್ವಾಮಿ ಅವರು ಅಲ್ಲಿ ಕೆರೆಗೋಡಿಗೆ ಎಂಟ್ರಿ ಆದ ನಂತರ ಅಂದರೆ ಬಿಜೆಪಿ ಜೊತೆ ಕೈ ಜೋಡಿಸಿದ ನಂತರ ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಮುಂದೆ ನೋಡಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ, ಯಾರನ್ನ ಯಾರು ನುಂಗ್ತಾರೆ, ಡಿ ಕೆ ಶಿವಕುಮಾರ್ ಹೇಳೋಂಥದ್ದು. ಈಗ ಅದು ಎಂಥದೋ ಒಂದು ಹಾಡೇ ಇದೆಯಲ್ಲ ಬ್ರದರ್, ಕೊಡಗಾನ ಕೋಳಿ ನುಂಗಿದ್ದ ಅಂತೇಳಿ. ಇಲ್ಲಿ ಈ ಕಾಂಗ್ರೆಸ್ ಸರ್ ಸವಾಸ ಮಾಡಿ ನಮ್ಮ ಪಕ್ಷ ನುಂಗ್ಲಿಕ್ಕೆ ಹೊರಟಾರ ಅವರು ಮೊದಲು. ಇವ್ರ ಜೊತೆ ಬಿ ಟೀಮು ಅಂತ ನಮ್ಮನ್ನು ಪ್ರತಿನಿತ್ಯ ಹೇಳಿಸಿ ಕೊನೆಗೆ ಚುನಾವಣೆಯಲ್ಲಿ ಸೋತು ನಮ್ಮ ಮನೆ ಬಾಗಿಲಿಗೆ ಬಂದರು. ನಿಮಗೇನೋ ಶಕ್ತಿ ತುಂಬಿಡ್ತೀವಿ ಬನ್ನಿ ಅಂತೇಳಿ ನಮ್ಮನ್ನು ಕರ್ಕೊಂಡು ಈ ಪಕ್ಷ ನುಂಗಾಕ್ಲಿಕ್ಕೆ ಹೋಗಿದ್ದಾರೆ. ಯಾರು ಬಿ ಜೆ ಪಿಯವ್ರು ನುಂಗ್ತಾರೋ, ಇಲ್ಲ ನಾವು ನುಂಗ್ತೀವೋ, ಇಲ್ಲ ಕಾಂಗ್ರೆಸ್ನ ಬಿ ಜೆ ಪಿ ನಾವು ಇಬ್ಬರು ಸೇರೇ ನುಂಗ್ತೀವೋ ಮುಂದಿನ ಚುನಾವಣೆಯಲ್ಲಿ ಕಾಲ ನಿರ್ಧಾರ ಮಾಡ್ತದೆ. ಬನ್ನಿ ಸರ್, ಅದು ಭಾಳ ಕುತೂಹಲ ಸರ್. ಕಾಂಗ್ರೆಸ್ಸು ಬಿಜೆಪಿ ಸೇರಿ ಅವ್ರು ನುಂಗ್ತೀರಿ ಅಂತಂದರೆ ಏನಾದರೂ ಬೆಳವಣಿಗೆ? ಅಲ್ಲ, ಇವ್ರು ಹೇಳೋರಲ್ಲ ಅದೇನೋ ನಮ್ಮನ್ನು ನುಂಗ್ತೀವಿ, ಇಲ್ಲ ಬಿ ಜೆ ಪಿಯವ್ರು ನುಂಗ್ತಾರೋ ಜೆ ಡಿ ಎಸ್ನ ನುಂಗ್ತಾರೋ ಅಂತ ಶಿವಕುಮಾರ್ ಹೇಳೋರಲ್ಲ ಅಂತ ಹೇಳಿದ್ರಿ ಅಲ್ವಾ, ಅದಕ್ಕೆ ಹೇಳಿದ್ದು. ಇಲ್ಲ ನಾವು ಬಿ ಜೆ ಪಿ ಇಬ್ಬರು ಸೇರೇ ಕಾಂಗ್ರೆಸ್ನೇ ನುಂಗ್ತೀವೋ, ಜನ ತೀರ್ಮಾನ ಮಾಡಿ ಸರ್ ಯಾರು ನುಂಗಬೇಕು ನೆಕ್ಸ್ಟು ಅಂತೇಳಿ, ಅಲ್ಲಿವರೆಗೆ ಕಾರಣ ಅಂತ. ಸರ್, ಅಯೋಧ್ಯೆ ರಾಮ ಮಂದಿರಕ್ಕೆ ಉದ್ಘಾಟನೆ ಸಂದರ್ಭದಲ್ಲಿ ಹೋಗಿದ್ದಂತೂ ರಾಜ್ಯದಲ್ಲಿ ರಾಜಕೀಯ ಪಕ್ಷದ ಪೈಕಿ ನೀವು, ದೇವೇಗೌಡರು ಮತ್ತು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು, ಇದು ಭಾಳ ಚರ್ಚೆ ವಿಚಾರ ಆಯಿತು. ಅಂದರೆ ಅಯೋಧ್ಯೆ ಉದ್ಘಾಟನೆ ಸಂದರ್ಭದಲ್ಲಿ ಅಯೋಧ್ಯೆ ಉದ್ಘಾಟನೆಗೆ ಮೋದಿಯವರು ಯಾಕೆ ಮಾಡಬೇಕಾಗಿತ್ತು ಅಂತ ಕಾಂಗ್ರೆಸ್ ಅವರು ಭಾಳ ಆರೋಪ ಮಾಡಿದ್ರು, ಮತ್ತು ಹೋಗ್ಲೂ ಕೂಡ ಇಲ್ಲ. ಅದು ನಿಮ್ಗೆ ಏನು ಅನಿಸುತ್ತೆ ಅಯೋಧ್ಯೆ ಉದ್ಘಾಟನೆ ವಿಚಾರ? ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಇದೆಯಲ್ಲ, ನರೇಂದ್ರ ಮೋದಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಬಹುಶಃ ಅಯೋಧ್ಯೆಯ ರಾಮ ಮಂದಿರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡ್ತಾ ಇರೋದೇ ನಮ್ಮ ಕಾಂಗ್ರೆಸ್ ಸ್ನೇಹಿತರುಗಳು. ಅವ್ರಿಗೆ ದಿನ ಬೆಳಗ್ಗೆ ಇದ್ದರೆ ಮಲಗಿದ್ದಾಗ ರಾಮಂದೇ ಧ್ಯಾನ. ಈಗ ಅವರಲ್ಲಿ ಬರದೇ ಇರ್ಬೋದು. ಅಯೋಧ್ಯೆಯ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಕೆಲವರಿಗೇನು ಆಹ್ವಾನ ಇತ್ತು, ಅವರಲ್ಲಿ ಅಲ್ಲಿ ಬಂದು ಭಾಗವಹಿಸ್ತೇ ಇದ್ದರು. ಸಂಪೂರ್ಣವಾಗಿ ಕಾಂಗ್ರೆಸ್ಸು ದೊಡ್ಡ ಮಟ್ಟದ ನಾಯಕರಿಂದ ಸಣ್ಣ ಮಟ್ಟದವರೆಗೂ ಅಯೋಧ್ಯೆದೇ ಅವರಿಗೆ ಬಜ್ಞೆ ಅಲ್ವೇ. ಹೆಚ್ಚಿನ ಒಂದು ಅಯೋಧ್ಯೆಯ ವಿಷಯದಲ್ಲಿ ರಾಜಕೀಯ ಅಯೋಧ್ಯೆ ರಾಮ ಇದನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಈಗ ನರೇಂದ್ರ ಮೋದಿಯವರು ಹೋಗಿ ಉದ್ಘಾಟನೆ ಮಾಡಿದ್ದಕ್ಕೆ ನರೇಂದ್ರ ಮೋದಿಯವರು ಅಧಿಕಾರ ದುರುಪಯೋಗಪಡಿಸ್ಕೊಂಡು ಬಿ ಜೆ ಪಿ ಬೆಳೆಸಲಿಕ್ಕೆ ಮುಂದಿನ ಚುನಾವಣೆಗೋಸ್ಕರವಾಗಿ ಇವತ್ತು ಇದೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ವೇ ಕಾಂಗ್ರೆಸ್ನ ಪ್ರತಿನಿತ್ಯ ಆಪಾದನೆ ಅವ್ರ ಮೇಲೆ. ನಂದೊಂದು ಪ್ರಶ್ನೆ, ಅಯೋಧ್ಯೆ ವಿಚಾರವನ್ನು ಬಿಜೆಪಿ ಅಥವಾ ಮೋದಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಅಲ್ವಾ? ಇಲ್ಲ, ರಾಜಕಾರಣ ಅಂತ ಹೇಗೆ ಹೇಳ್ತೀರಿ? ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಕಳೆದ 40-50 ವರ್ಷಗಳಿಂದ ಹೋರಾಟ ಪ್ರಾರಂಭ ಮಾಡಿ ಆ ಅಯೋಧ್ಯೆ ನಿರ್ಮಾಣದ ರಾಮನ ಹೆಸರಿನಲ್ಲೇ ಆ ಸ್ಥಳದ ವಿವಾದ ಹಿನ್ನೆಲೆಯಲ್ಲೇ ಇಟ್ಕೊಂಡು ಹಲವಾರು ರಥಯಾತ್ರೆಗಳನ್ನು ಮಾಡೋದ್ರ ಮುಖಾಂತರ ಅದ್ವಾನಿಯವ್ರ ಕಾಲದಲ್ಲಿ ವಾಜಪೇಯಿಯವರು ಬದುಕಿದ್ದಾಗಲೂ ಇದೇನು ನಡೀತು ನಿರಂತರವಾಗಿ. ಅವ್ರದ್ದು ನಿರಂತರವಾದಂಥ ಅವರ ಅಜೆಂಡಾ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು, ಅದು ಅವ್ರ ಪಕ್ಷದ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡ್ಕೊಂಬಂದಿದ್ದಾರೆ. ಜನವು ಅದಕ್ಕೆ ಬೆಂಬಲ ಕೊಟ್ಕೊಂಬಂದರು. ಈಗ ಅಯೋಧ್ಯೆ ನಿರ್ಮಾಣ ಮಾಡಿದ್ದಾರೆ, ಅದು ಅವರ ಅಜೆಂಡಾ. ಅದು ಇಲ್ಲಿ ರಾಜಕೀಯ ಅಂತ ಯಾಕೆ ಅನ್ಕೋತೀರಿ? ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು, ಇಲ್ಲಿ ಅವ್ರಿಗೆ ಅವಕಾಶ ಸಿಕ್ತು, ಪ್ರಧಾನಮಂತ್ರಿಗಳಾಗಿದ್ದರು, ಪ್ರಧಾನಮಂತ್ರಿಗಳಿಂದ ಅದೊಂದು ದೇವಸ್ಥಾನ ಉದ್ಘಾಟನೆ ಮಾಡಿ ಕರೆಸಿದ್ದಾರೆ. ಅದಕ್ಕೆ ರಾಜಕೀಯ ಅಂತ ಯಾಕೆ ಹೇಳ್ತೀರಿ? ಇಲ್ಲಿ ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳಿ. ಕಾಂಗ್ರೆಸ್ದವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಟೀಕೆ ಮಾಡೋರು ರಾಜಕೀಯಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ, ಅಧಿಕಾರ ದುರುಪಯೋಗಕ್ಕೆ ಮಾಡ್ಕೊಂಡ್ರು ಅಂತೀರಿ. ನೀವಿಲ್ಲ ಅದೆಂಥದ್ದು ಗ್ಯಾರಂಟಿ ಕಾರ್ಯಕ್ರಮ, 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನುಡಿದಂತೆ ನಡೆದಿದ್ದೇವೆ, ಜನತೆಗೆ ನಾವು ಕೊಟ್ಟುಬಿಟ್ಟಿದ್ದೇವೆ ಅಂತ ನೀವು ಹೇಳ್ತೀರಿ. ಆಯಿತು, ಪಾಪ ಕೊಟ್ಟಿದ್ದೀರಿ, ನಿಮಗೂ ಅಭಿನಂದಿಸ್ತೀನಿ. ಆದರೆ ಈ ಕಾರ್ಯಕ್ರಮವನ್ನು ಯಾವ ದೃಷ್ಟಿಯಿಂದ ಮಾಡ್ತಾಯಿದ್ದೀರಿ? ರಾಜಕೀಯ ದೃಷ್ಟಿಗೆ ಮಾಡ್ತಾಯಿದ್ದೀರೋ, ಆ ಜನರ ಬದುಕನ್ನು ಕಟ್ಟಲಿಕ್ಕೆ ಮಾಡ್ತಾಯಿದ್ದೀರೋ? ಅಲ್ಲಾದರೂ ರಾಮ ಮಂದಿರ ಕಟ್ಟಿರೋದು ರಾಮನ ಭಕ್ತರು, ಅಯೋಧ್ಯೆ ಬಗ್ಗೆ ನಂಬಿಕೆ ಇಡ್ತಕ್ಕಂಥ ಹಲವಾರು ದೇಶದ ನಾಗರಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಅದು ಸರ್ಕಾರಿ ದುಡ್ಡು, ಸರ್ಕಾರದ್ದು, ರಾಜ್ಯ ಸರ್ಕಾರ ದುಡ್ಡಲ್ಲ. ಅಲ್ಲಿ ಈ ದೇಶದ ಜನ ತೆರಿಗೆ ಅವರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥದ್ದು ಆ ದೇವಸ್ಥಾನಕ್ಕೆ. ಇಲ್ಲಿ ನಿಮ್ಮ ಕಾರ್ಯಕ್ರಮ ಇದೆಯಲ್ಲ 5 ಗ್ಯಾರಂಟಿ, ಇದು ಯಾರಿಂದ ಮಾಡ್ತಾ ಇದ್ದೀರಿ? ಈ ಕಾರ್ಯಕ್ರಮಕ್ಕೆ ಯಾರನ್ನ ಕರೆಸ್ತೀರಿ? ನರೇಂದ್ರ ಮೋದಿ ಕರೆಸಿದ್ದೀರಾ? ಇಲ್ಲ ಯಾರಾದರೂ ಈ ಬೋರೇಗೌಡನ್ನ ಯಾರು ಟ್ಯಾಕ್ಸ್ ಕಟ್ತಾನಲ್ಲ ಅವನ್ನ ಕರೆಸಿ ಮಾಡಿದ್ದೀರಾ? ಇಲ್ಲಿ ನೀವು ಸೋನಿಯಾ ಗಾಂಧಿ ಕರೆಸ್ಬೋದು, ರಾಹುಲ್ ಗಾಂಧಿ ಕರೆಸ್ಬೋದು, ಪ್ರಿಯಾಂಕಾ ಗಾಂಧಿ ಕರೆಸ್ಬೋದು, ಅವ್ರನ್ನ ಇಟ್ಕೊಂಡು
5 ಗ್ಯಾರಂಟಿ ಕೊಟ್ಟು ಅಂತ ಹೇಳ್ತಾ ಇದ್ದೀರಲ್ಲ, ಇದೇನು ನಿಮ್ಮ ಕಾಂಗ್ರೆಸ್ ಪಕ್ಷದ ಖಜಾನೆಯಿಂದ ಕೊಡ್ತಾ ಇದ್ದೀರಾ ಈ ಕಾರ್ಯಕ್ರಮಕ್ಕೆ? ಈ ದುಡ್ಡು 6.5 ಕೋಟಿ ಜನತೆಯ ಬೆವರು ಸುರಿಸಿರೋ ಹಣ ಇದು. 6.5 ಕೋಟಿ ಜನ ತೆರಿಗೆ ರೂಪದಲ್ಲಿ ಕಟ್ಟಿರೋ ಹಣದಲ್ಲಿ ಈ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಪ್ರತಿನಿತ್ಯ ಪುಟಗಟ್ಟಲೆ ಕೊಡ್ತಿರಲ್ಲ, ಜಾಹೀರಾತು ಕೊಡ್ತಾ ಇದ್ದೀರಲ್ಲ, ಜನಕ್ಕೆ ಹೇಸಿಗೆ ಆಗೋವಷ್ಟು. ಇದ್ಯಾವ ರಾಜಕೀಯ ಆಗಿದ್ರೆ? ನಿಮ್ಗೆ ಯಾವ ನೈತಿಕತೆ ಇದೆ ರಾಜಕೀಯದ ನರೇಂದ್ರ ಮೋದಿ ಬಗ್ಗೆ ಮಾತನಾಡೋದಕ್ಕೆ? ಸರಿ.